ಪಂಚಾಯಿತಿಲಿ ಈ ವರ್ಷದ ಅತಿ ದೊಡ್ಡ ಸ್ಪರ್ಧೆ ನಡೆಯುತ್ತಿದೆ. ಉತ್ಸಾಹದಿಂದ ಭಾಗವಹಿಸುತ್ತಿರುವ ಸ್ಪರ್ಧಿಗಳ ಮಧ್ಯೆ ಸ್ಪರ್ಧೆ ಗಟ್ಟಿಯಾಗಿ ನಡೆಯುತ್ತಿದೆ. ಗಂಡಸರ ಪರವಾಗಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವ ಪುರುಷೋತ್ತಮನು, ಹೆಂಗಸರ ಪರವಾಗಿ ಭಾಗವಹಿಸುತ್ತಿರುವ ವೀರ ಮಹಿಳೆ ಪವಿತ್ರಮ್ಮ, ಇವರಿಬ್ಬರು ಗಟ್ಟಿಯಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಜಯ ಯಾರ ಪರ ಎಂದು ತಿಳಿಯುತ್ತದೆ. ಸ್ಪರ್ಧಿಗಳನ್ನು ಜನರೆಲ್ಲರೂ ಕೈತಟ್ಟಿ ಪ್ರೋತ್ಸಾಹಿಸಬೇಕು. ಇಬ್ಬರ ನಡುವೆ ಗಟ್ಟಿಯಾದ ಪೈಪೋಟಿ ನಡೀತಾ ಇದೆ. ಇದನ್ನ ಗೆಲ್ಲೋದು ಹೆಂಗಸರ ಗಂಡಸರ ಅಂತ ಉತ್ಸಾಹದಿಂದ ಎಲ್ಲರೂ ಕಾಯ್ತಾ ಇದ್ದಾರೆ. ಈ ಸ್ಪರ್ಧೆಯಲ್ಲಿ ಯಾರು ವಿಜೇತರು ಅಂತ ಕಾದು ನೋಡೋಣ. ಇನ್ನು ಎಷ್ಟು ಬರ್ತೀಯ? ಸಾಕು ನಿಲ್ಲ. ನಾನು ಬರ್ತೀನಿ ಕಂಪನಿಗೆ. ಅಯ್ಯೋ ಅಣ್ಣನ್ಗೆ ಎಳ್ನೀರ್ಕಾಯಿ ತಲೆ ಮೇಲೆ ಬಿಟ್ಬಿಡ್ತು. ಮಾಡೋ ಕೆಲ್ಸನ ಉತ್ಸಾಹದಿಂದ ಮಾಡಿದ್ರೆ ಎಲ್ಲ ಸಾಧ್ಯ ಆಗುತ್ತೆ. ಹೆಂಗಸರಿಗೆ ಪೆನ್ಷನ್ ಡಿಸ್ಟ್ರಿಬ್ಯೂಷನ್ ಶ್ರೀಮತಿ ದೀಪಶ್ರೀ ಅಮ್ಮ. ಮುಂದೆ ಪೆನ್ಷನ್ ತಗೊಳಕ್ ಬರ್ತಾ ಇದ್ದಾರೆ ಆರ್ ತಂಗಮಣಿ, PK ಸುಜಾತ. ಆಡಳಿತ ಅಧಿಕಾರ ಹೆಣ್ಮಕ್ಳಿಗೆ. ನಮಗೆ ಅಂತ ಒಂದು ಬಾತ್ರೂಮ್ ಕೂಡ ಇಲ್ಲ ಅಣ್ಣ. ನಾಟಕದಲ್ಲಿ ಪಾತ್ರ ಮಾಡೋಕ್ಕೂ ಸ್ವತಂತ್ರ ಇಲ್ಲ. ಒಂದ್ ಒಳ್ಳೆ ಸಿನಿಮಾ ನೋಡಿ ಎಷ್ಟು ದಿನ ಆಯ್ತು ಗೊತ್ತಾ ಯಜಮಾನ್ರೆ? ನಮ್ ಜೀವನ ಹೀಗೆ ಇರೋದು ನಮ್ಗೆ ಇಷ್ಟನೇ ಇಲ್ಲ ಯಜಮಾನ್ರೆ. ಹೌದು. ನೀನದನ್ನು ಓದ್ ತೋರ್ಸು. ಅದೇನಂದ್ರೆ ಟೀ ಬಂತು, ಟೀ ತಗೊಳ್ಳಿ. ಅಪ್ಪ, ಟೀ ಈಗ ಬೇಡ. ಯಾಕೆ? ಮನುಷ್ಯರ ಪರಿಸ್ಥಿತಿ ತಿಳ್ಕೊಳ್ದೆ. ಹಾಗಾದ್ರೆ ಎಲ್ಲರೂ ಊಟ ಮಾಡ್ಕೊಂಡೇ ಹೋಗ್ಬೇಕು. ನಾನು ಹೀಗೋಗಿ ಅಡಿಗೆ ಕೆಲಸ ಶುರು ಮಾಡ್ತೀನಿ. ಅದನ್ ಸ್ವಲ್ಪ ಓದ್ತೀರಾ? ಇದನ್ನ ಉಲ್ಟಾ ಬರ್ದಿದ್ದಾರೆ. ಓ, ಹಾಗಾದ್ರೆ ಹೇಳೋದೇ ಬೇಡ. ಅದು ಅವನೇ ಬರ್ದಿರೋದು. ಪ್ರೆಸಿಡೆಂಟ್ ಗಂಡ. ರಘು ಏನದು? ಇನ್ನೊಂದ್ಸಲ ಓದಿ. ನೇ ಮ ಸು ನಿಂಗ್ರವ. ಇದೇನಿದು? ಪಿ 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 ಪಿ. ಅದಿಲ್ ಕೊಡಿ, ನೋಡ್ತೀನಿ. ಓಹೋ, ಇದು ಹಾಗೆ. ಪ್ರೆಸಿಡೆಂಟ್ಗೆ ಗೊತ್ತಾಗ್ಲಿಲ್ವಾ? ಕೊಲೆ ಬೆದರಿಕೆ ಮುಗಿಸ್ಬಿಡ್ತೀನಿ, ಹುಷಾರಾಗಿರು ಅಂತಾನೆ ಬರ್ದಿರೋದು. ಓಹೋ, ಇಷ್ಟು ದಿನ ಕೈ ಮುರಿತೀನಿ ಕಾಲ್ ಮುರಿತೀನಿ ಅಂತ ಹೇಳ್ತಿದ್ರು. ಈಗ ಕೊಲೆ ಬೆದರಿಕೆ ಮಾಡೋಷ್ಟು ಬಂದ್ಬಿಟ್ಟಿದ್ಯಾ? ಮತ್ತೆ ಈ PPP ಅದು ಮತ್ತೆ ನಮ್ಗೆಲ್ಲರಿಗೂ ಗೊತ್ತಿದ್ಯಲ್ಲ, ಪ್ರತಿರೋಧಿಸುವ ಪುರುಷ ಪ್ರಜಾ ಪಾರ್ಟಿ. ಯಾರು ದೊಡ್ಡ ಲೂಸ್ ಅನ್ಸುತ್ತೆ. ಯಾರಾದ್ರೂ ಹಿಂಗ್ ಬರೀತಾರ PPP ಅಂತೆ? ಸ್ವಂತ ಸಂಘದ ಹೆಸರು ಇಷ್ಟು ಶಾರ್ಟ್ ಫಾರ್ಮ್ ಅಲ್ಲಿ. ಅಯ್ಯೋ, ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಬರ್ದಿಲ್ಲ. ಮತ್ತೆ ಅದನ್ನೇ ಅವರು ತಲೆ ಕೆಳಗಡೆ ಬರ್ದಿದ್ದಾರೆ. ಇಲ್ಲಿ ನೋಡಿ, PPP ಅಂತ. ತಲೆ ಪೊಲೀಸು
ಅಕ್ಕ ಪಾರು ಯಾಕೆ ಬರೋಕ್ ಲೇಟು? ಹೇಗೋ ಬಂದಲ್ಲ. ಅಪ್ಪ ಅಲ್ಲಿ ನಿನಗೋಸ್ಕರ ಕಾಯ್ತಿದ್ದಾರೆ. ಬೇಗ ಹತ್ತು. ನಾನು ಓಡಿಸ್ತೀನಿ. ಸರಿ. ಎಕ್ಸಾಮ್ ಎಲ್ಲ ಹೇಗ್ ಮಾಡ್ದೆ? ಬೇರೆ ಲೆವೆಲ್. ಬರ್ದಿದ್ ಯಾರು ಹೇಳು? ನೀನ್ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಈ ಊರ್ನಲ್ಲಿ ನೀನ್ ವಕೀಲ್ ಆಗ್ಬೋದು. ಒಂದು ಹೆಣ್ಣಿನ ಹಕ್ಕನ್ನ ಕಾಪಾಡೋಕೆ ಒಂದು ಹೆಣ್ಣು ವಕೀಲೇ ಬೇಕು. ಯಾವ ಗಂಡ್ಸಿಗೋ ಬದುಕೋಗ್ ಬಿಡ್ಬೇಡ ಅಂತ ಹೇಳ್ತಿದ್ಯಾ? ಹೋಗೆ. ಇದೇನಿದು ನಡು ರಸ್ತೆ ನಿಲ್ಸಿದ್ದಾರೆ? ಬ್ರೇಕ್ ಡೌನ್ ಆಗಿದೆ ಅನ್ಸುತ್ತೆ ಅಕ್ಕ. ಪಕ್ಕದಲ್ಲಿ ಯಾರು ಕಾಣಿಸ್ತಿಲ್ವಲ್ಲ. ನಮಗೆ ಹೀಗೆಲ್ಲ ಆಗ್ಬೇಕಾ? ಛೇ. ಏ ಪಾರು, ಅಕ್ಕ!